ಐತಿಹಾಸಿಕ ಮೈಸೂರು ರಾಜ್ಯ ರೈಲ್ವೆಯ ಭಾಗವಾಗಿದ್ದ ಶಿವಮೊಗ್ಗ ತಾಳಗುಪ್ಪ ವಿಭಾಗವನ್ನು ಜೋಗ್ ಜಲಪಾತಕ್ಕೆ ಪ್ರವೇಶವನ್ನು ಒದಗಿಸಲು 1930ರಲ್ಲಿ ಸ್ಥಾಪಿಸಲಾಯಿತು. ಮರದ ಸ್ಲೀಪರ್ಗಳನ್ನು ತಯಾರಿಸಲು ಮತ್ತು ಭದ್ರಾವತಿಯಲ್ಲಿರುವ ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಲಿಮಿಟೆಡ್ನ ಕುಲುಮೆಗಳಲ್ಲಿ ಇಂಧನವಾಗಿ ಬಳಸಲು ಮಲೆನಾಡು ಪ್ರದೇಶದ ಕಾಡುಗಳಿಂದ ಮರದ ದಿಮ್ಮಿಗಳನ್ನು ಸಾಗಿಸುವುದು ಮತ್ತೊಂದು ಉದ್ದೇಶವಾಗಿತ್ತು. 1951ರಲ್ಲಿ ಈ ವಿಭಾಗವನ್ನು ಮದ್ರಾಸ್ ಮತ್ತು ದಕ್ಷಿಣ ಮಹಾರಾಷ್ಟ್ರ ರೈಲ್ವೆಯೊಂದಿಗೆ ವಿಲೀನಗೊಳಿಸಿ ದಕ್ಷಿಣ ರೈಲ್ವೆಯನ್ನು ರಚಿಸಲಾಯಿತು. ಈ ಎಂಜಿ ಬಸ್ ಅನ್ನು 1930ರಲ್ಲಿ BEML ತಯಾರಿಸಿತು ಮತ್ತು 1939ರಲ್ಲಿ ಮೈಸೂರು ರಾಜ್ಯ ರೈಲ್ವೆ ಸೇವೆಗೆ ಸೇರಿಸಿತು. ಗಂಟೆಗೆ 25 ಕಿಲೋಮೀಟರ್ ಗರಿಷ್ಠ ವೇಗದೊಂದಿಗೆ ಈ ರೈಲ್ ಬಸ್ ಶಿವಮೊಗ್ಗ ಪಟ್ಟಣದಿಂದ ತಾಳಗುಪ್ಪವರೆಗೆ ಸುಮಾರು 97 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಿತ್ತು. ಒಟ್ಟು ಪ್ರಯಾಣದ ಸಮಯ 4 ಗಂಟೆ 25 ನಿಮಿಷಗಳು. ಪ್ರತಿ ಟ್ರೇಲರ್ ಕೋಚ್ನಲ್ಲಿ 52 ಪ್ರಯಾಣಿಕರು ಮತ್ತು ಮೋಟಾರ್ ಕೋಚ್ನಲ್ಲಿ 49 ಪ್ರಯಾಣಿಕರು ಪ್ರಯಾಣಿಸಬಹುದು. ಮೋಟಾರ್ ಕೋಚ್ನ ದಿಕ್ಕನ್ನು ಬದಲಾಯಿಸಲು 2 ತುದಿಗಳಲ್ಲಿ ಟರ್ನ್ ಟೇಬಲ್ ಅನ್ನು ಬಳಸಲಾಗುತ್ತಿತ್ತು. ಈ ಮೀಟರ್ ಗೇಜ್ ರೈಲ್ ಬಸ್ನ ಪ್ರತಿಯೊಂದು ಕೋಚ್ ಬೋಗಿಗಳ ಬದಲಿಗೆ ಸ್ಥಿರ ಬೇಸ್ನಲ್ಲಿ 4 ಚಕ್ರಗಳನ್ನು ಹೊಂದಿರುತ್ತದೆ. ಇದು ಕಂಡಕ್ಟರ್ಗಳನ್ನು ಹೊಂದಿರುವ ಕೆಲವೇ ರೈಲುಗಳಲ್ಲಿ ಒಂದಾಗಿದ್ದು, ಭಾರತೀಯ ರೈಲ್ವೆಯಲ್ಲಿ ಅನುಸರಿಸುವ ಸಾಮಾನ್ಯ ಅಭ್ಯಾಸಕ್ಕೆ ವ್ಯತಿರಿಕ್ತವಾಗಿ ರೈಲಿನಲ್ಲಿ ಟಿಕೆಟ್ಗಳನ್ನು ಖರೀದಿಸಬಹುದಾಗಿತ್ತು. ರಾಷ್ಟ್ರಕ್ಕೆ 60 ವರ್ಷಗಳ ಸೇವೆಯ ನಂತರ ಈ ರೈಲ್ ಬಸ್ ಈಗ ಮೈಸೂರು ರೈಲು ವಸ್ತುಸಂಗ್ರಹಾಲಯದೊಳಗೆ ಒಂದು ಪ್ರಮುಖ ಪ್ರದರ್ಶನವಾಗಿದೆ.